ಅದೆಷ್ಟು ಕಾಲ ಈ ಕಾಶಿಯ ಕಾಳಿಜಾಪುರದಲ್ಲಿ ದೇವಿಯ ಅರ್ಚನೆಯನ್ನು ಮಾಡಿ ದೇವಿಯನ್ನು ಪೂಜಿಸಿ ಅರ್ಚಿಸಿದೆ. ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಸಂಧಾನ ಗೊತ್ತಿಲ್ಲ, ಅನುಸಂಧಾನ ಗೊತ್ತಿಲ್ಲ, ಯಾವುದು ತಿಳಿಯದಂತ ನಾನು ಕಾಳಿಕಾದೇವಿಯ ಪೂಜೆ ಆಲಯದಲ್ಲಿ ಅರ್ಚನೆಯ ಅವಕಾಶವನ್ನು ಪಡೆದುಕೊಂಡು ಇಲ್ಲದೆ ಹೋದರೆ ಎಲ್ಲಿಯೋ ಮೂಲೆಯಲ್ಲಿ ಹುಟ್ಟಿ ಮೂಲೆಯಲ್ಲೇ ಮಣ್ಣಾಗಿ ಹೋಗಬೇಕಿದ್ದಂತ ನಾನು ಗದಾಧರ, ಅಪ್ಪನ ಹೆಸರು ಕುದಿರಾಮ್, ತಾಯಿ ಚಂದ್ರಮಣಿ, ಅಂತ ಬಡ ದಂಪತಿಗಳ ಮಗನಾದಂತ ನಾನು ಇಲ್ಲಿ ಬಂದು ಸೇರುವುದಕ್ಕಿತ್ತೆ, ಸೇರಿ ಈ ತಾಯಿಯ ಸೇವೆಯ ಅನುಭವವನ್ನು ಪಡೆಯುವುದಕ್ಕಿತ್ತೆ. ಹುಟ್ಟಿದ್ದು ಕಡುಬಡ ತಂದೆ. ಅಮ್ಮನಿಗೆ ಒಂದೇ ಆಸೆ, ನನ್ನ ಮಗ ಕಲಿಯಬೇಕು. ಏನನ್ನು ಕಲಿಯಬೇಕು, ಎಷ್ಟನ್ನು ಕಲಿಯಬೇಕು ನನಗೂ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ. ವಿದ್ಯಾಭ್ಯಾಸ ಒಂದೇ ಗುರಿ ನನ್ನ ಜೀವನದಲ್ಲಿ. ನನ್ನ ಅಮ್ಮನಿಗೆ ನನ್ನ ಮುಂದೆ ಕಾಣ್ತಾ ಇದ್ದಾರೆ. ನಮ್ಮ ಬದುಕನ್ನು ಉದ್ಧಾರ ಮಾಡಬೇಕು ನನ್ನ ಮಗ ವಿದ್ಯಾವಂತನಾಗಿ. ನನಗೆ ಕಾಣ್ತಾ ಇತ್ತು ವಿದ್ಯೆಗೆ ಅರ್ಥ ಏನು, ವಿದ್ಯೆ ಎನ್ನುವುದು ಏನು, ಕಲಿಯುವುದು ಏನು, ಏನಿದೆ ಹೊರಗಡೆ ಕಲಿಯುವುದಕ್ಕೆ. ಕಲಿಯಬೇಕಾದ್ದು ಒಳಗಡೆ ಇದೆ. ಒಳಗಡೆ ಏನಿದೆ ಎನ್ನುವುದನ್ನು ಕಲಿಯದೆ ಹೋದ್ರೆ ಹೊರಗಡೆ ಏನಿದೆ ಎನ್ನುವುದನ್ನು ಕಲಿಯುವುದಕ್ಕೆ ಏನರ್ಥ ಇದೆ. ಬಹಳಷ್ಟು ಮಂದಿಗೆ ಹಾಗೆ ಆಗ್ತದೆ. ಹೊರಗಡೆಯ ಪ್ರಪಂಚ ಜ್ಞಾನ ಬೇಕಾದಷ್ಟು ಇರ್ತದೆ, ಏನೋ 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 ಕಲ್ತಿರ್ತಾರೆ, ಆದ್ರೆ ಒಳಗೇನಿದೆ ಯಾರಿಗೂ ಅರಿವಿರುವುದಿಲ್ಲ. ತನ್ನ ಒಳಗಿನ ಅರಿವಿಲ್ಲದ ಒಬ್ಬ ಹೊರಗಿನ ಅರಿವನ್ನು ಪಡೆದ್ರೆ ಅದು ವ್ಯರ್ಥ ಅಂತ ಹೇಳುವವನ. ಒಳಗಿನ ಅರಿವನ್ನು ಪಡೆಯುವತ್ತ ನನ್ನ ತಪನೆಯನ್ನು ಮುಂದುವರಿಸಿದೆ. ಒಳಗೆ ಏನು, ನಾನು ಹುಟ್ಟಿದ್ದೇನೆ, ಹೌದು, ಹೇಗೆ ಹುಟ್ಟಿದ್ದೇನೆ? ತಂದೆ ತಾಯಿಗಳು ಬಯಸಿಯೋ ಬಯಸದೆಯೋ ನಡೆಸುವಂತ ಹಲವಾರು ಸಾವಿರಾರು ವಿಧಾನಗಳಲ್ಲಿ ಒಂದು ಪರಿಪೂರ್ಣವಾಗುತ್ತದೆ. ನನಗೊಬ್ಬ ಇಂಥದ್ದೇ ಮಗ ಬೇಕು ಎನ್ನುವಂತ ಸಂಕಲ್ಪದಿಂದ ಯಾವ ದಂಪತಿಯು ಮಗ ಪಡೆದದನ್ನು ನಾವು ಕಾಣಿ. ಬೇಡವಾದರೂ ಮಗುವಾಗುತ್ತದೆ, ಬೇಕಾದರೂ ಮಗುವಾಗುತ್ತದೆ. ಆ ಮಗು ಎನ್ನುವಂತ ಶಬ್ದಕ್ಕೆ ಮೂಲ ಎಲ್ಲಿಂದ, ಬೀಜಾರೋಪಣೆ ಎಲ್ಲಿಂದ ಬಂತು? ಜೀವ ಒಂದು ಸೃಷ್ಟಿಯಾಗುವುದಕ್ಕೆ ಚೇತನೆಯಲ್ಲಿ ಇದನ್ನು ಹುಡುಕುತ್ತಾ ಹೊರಟವ ನಾನು. ಪ್ರಪಂಚದಲ್ಲಿ ನನ್ನನ್ನು ಹುಚ್ಚ ಅಂತ ಹೇಳಿ ಮೈಗೊಂದು ತುಂಡು ಬಟ್ಟೆ, ಹೆಗಲಲ್ಲೊಂದು ಶಾಲು, ಇಷ್ಟನ್ನು ಧರಿಸಿಕೊಂಡು ನನ್ನ ಅನ್ವೇಷಣೆಯನ್ನು ಮಾಡುತ್ತಿದ್ದಂತ ಕಾಲದಲ್ಲಿ ಗದಾಧರ ನೀವು ಹುಚ್ಚಿಡಿದಿದೆ ಅಂತ ಹೇಳಿದ್ರು. ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರಿದ್ದಾರೆ. ಯಾರಿದ್ದಾರೆ ಸರಿಯಾಗಿರುವುದು? ನನ್ನ ಪ್ರವೃತ್ತಿಯಲ್ಲಿ ನಾನು ನಡೆದಾಗ ನನ್ನ ಪ್ರವೃತ್ತಿಯನ್ನು ಯಾರು ವಿರೋಧಿಸ್ತಾರೆ ಅವರಿಗೆ ನಾನು ಹುಚ್ಚನಾಗಿ ಕಾಣುತ್ತೇನೆ. ಆದ್ರೆ ಪ್ರಪಂಚವನ್ನು ನಾನು ಹುಚ್ಚರ ಸಂತೆಯಾಗಿ ಕಾಣಬೇಕು. ಪ್ರಪಂಚದ ಎಲ್ಲವನ್ನೂ ಭಾತೃಭಾವದಿಂದ ಕಂಡು ಆಗ ಲಭ್ಯವಾಯಿತು ನೋಡಿ ಒಂದು ಅಮೂಲ್ಯವಾದಂತ ಅವಕಾಶ. ಕಾಶಿಯ ಕಾಳಿದೇಗುಲಕ್ಕೆ ಹೋಗಬೇಕು ನೀನು. ಯಾಕೆ? ಅಣ್ಣನ ಜೊತೆ. ಅಣ್ಣನಾದಂತಹ ರಾಮಕುಮಾರನಿಗೆ ಕಾಶಿಯ ಕಾಳಿದೇಗುಲದಲ್ಲಿ ಅರ್ಚನೆಯ ಅವಕಾಶ ಸಿಕ್ಕಿದಾಗ ಸಹಾಯಕ ನೀನು ಹೋಗು ಅಂತ ಹೇಳಿ ಸಂತೋಷ ಆಯಿತು. ಕಾಶಿ ಸಾಧಕರ ಸ್ಥಾನ. ಕಾಶಿಯಲ್ಲಿ ಎಂತೆಂಥ ಸಾಧಕರಿದ್ದಾರೆ ಎನ್ನುವುದನ್ನು ನಾನು ಕೇಳಿಬಂದೆ, ಹೋದೆ, ಕಾಶಿಯನ್ನು ಸೇರಿಕೊಂಡು ಅದರ ಜೊತೆಗೆ ಇನ್ನೊಂದು ಅಮೂಲ್ಯವಾದಂತಹ ಭಾಗ್ಯ ನನ್ನ ಬಾರಿಗೆ ದತ್ತವಾಯಿತು. ಏನು? ಅನಾರೋಗ್ಯದ ಕಾರಣದಿಂದ ಅಣ್ಣ ಊರಿಗೆ ಬಂದೆ. ಬರುವಾಗ ನನ್ನನ್ನು ಆಲಯಕ್ಕೆ ಅರ್ಚಕನಾಗಿ ನೇಮಿಸಿ ನನ್ನ ಪರವಾಗಿ ನೀನು ಅರ್ಚನೆ ಮಾಡಬೇಕು ತಮ್ಮ. ನಾನು ಹೇಳಿದ್ದೇನೆ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ನಾನು ಹೇಗೆ ಅರ್ಚನೆ ಮಾಡಬೇಕು? ನನಗಿದ್ದದ್ದು ಒಂದೇ ಸ್ಪಷ್ಟ ಭಾವ. ಮನಸ್ಸನ್ನು ದೇವರ ತೆರೆದಿಡುವುದಕ್ಕೆ ಯಾವುದೇ ಶ್ಲೋಕ ಮಂತ್ರ ತಂತ್ರಗಳ ಅಗತ್ಯ ಇಲ್ಲ. ಮನಸ್ಸನ್ನು ತೆರೆಯಬೇಕು, ಮನಸ್ಸಿನ ಒಳಗಿದ್ದ ದೇವರನ್ನು ಕಾಣುವಂತ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಪ್ರಯತ್ನಿಸಿದೆ ಕೊನೆಗೂ ನನಗೆ ದೇವರು ಕಾಣಲಿಲ್ಲ ಅಂತ ಹೇಳಿ ಆದ್ರೆ ನಾನಿಷ್ಟು ಮಾಡಿ ಪ್ರಯೋಜನ ಏನು ಅಂತಲೇ ಕತ್ತಿಯನ್ನು ಎತ್ತಿ ನೆತ್ತಿಯನ್ನು ಇಡುವುದಕ್ಕೆ ಹೊರಟ. ಆಗ ಬಂದದ್ದಲ್ವ ಅಮ್ಮನನ್ನು ಕಣ್ಣು ತುಂಬ ಏನು ಕೇಳಬೇಕು, ಏನು ಬಿಡಬೇಕು, ಹೇಗೆ ಆಡಬೇಕು ಎನ್ನುವುದು ನನ್ನ ಮತಿಯಿಂದ ಸಂಪೂರ್ಣವಾಗಿ ನಾಶವಾಗಿದೆ. ಆ ದಿವ್ಯ ಪ್ರಭೆಯನ್ನು ಕಾಣುವುದೊಂದೇ ನನ್ನ ಕಾಯಕವಾಗಿ ಹೋಯಿತು. ಕಂಡ ಕ್ಷಣದಲ್ಲಿ ಮಾಯವಾಯಿತು ಜ್ಯೋತಿ. ಬೆಳಕು ಹಾಗೆ ಶಾಶ್ವತವಾಗಿರಬಾರ್ದು. ನಿತ್ಯ ಬೆಳಕನ್ನು ನೋಡ್ತಾ ಇದ್ರೆ ಕಣ್ಣು ಕುಗ್ಗುತ್ತದೆ. ಆಗಾಗ ಬೆಳಕನ್ನು ನೋಡ್ತಾ ಇದ್ರೆ ಒಳಗಿನ ಜ್ಯೋತಿ ಬೆಳಗುತ್ತದೆ. ನಿರಂತರ ಅದೇ ಕಾಯಕವನ್ನು ಮುಂದುವರಿಸ್ತಾ ಬಂದೆ. ಸಾಧನೆ ಮಾಡುವುದು ತಾಯಿಯನ್ನು ಕಾಣುವುದು, ಅವಶ್ಯವಿದ್ದಾಗ ತಾಯಿಯ ಜೊತೆಗೆ ಮಾತನಾಡುವಂತಹ ಸಲಿಗೆಯನ್ನು ಬೆಳೆಸಿಕೊಂಡೆ. ಇದು ನಮ್ಮ ಊರಿಗೆ ತಲುಪಿದೆ. ಸಂಪೂರ್ಣವಾಗಿ ಹುಚ್ಚನಾಗಿದ್ದಾನೆ ಗದಾಧರ ಎಂದು ಭಾವಿಸಿದಂತ ನನ್ನ ತಂದೆ ತಾಯಿ ನನಗೆ ಮದುವೆಯನ್ನು ಮಾಡಿದರು. ಒಂದು ದೃಷ್ಟಿಯಿಂದ ಅದು ಹೌದು. ಒಬ್ಬನ ಸಾಧನೆಗಿಂತ ಇಬ್ಬರ ಸಾಧನೆ ಮೇಲೆ. ಇಬ್ಬರು ಜೊತೆಯಾಗಿ ಸಾಧನೆ ಮಾಡುವ ಉದ್ದೇಶದಿಂದ ನಾನು ವಿವಾಹವನ್ನು ಮಾಡಿ ನನ್ನವಳನ್ನು ಇಲ್ಲಿಗೆ ಕರೆತಂದೆ. ಕರೆತರುವಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಭೋಗಿ ಅಲ್ಲ, ನಾನು ಯೋಗಿ.
ಯೋಗಿಗೆ ಯೋಗಿನಿಯಾಗಿ ನೀನು ಬರುವುದಿದ್ರೆ ನನ್ನ ಮನಸ್ಸಿನಲ್ಲಿಯೂ ನನ್ನ ಮನೆಯಲ್ಲೂ ತೆರೆದ ಬಾಗಿಲಿನ ಸ್ವಾಗತ ನಿನಗೆ. ಭೋಗಿಯ ಜೊತೆಗೆ ಭೋಗವನ್ನು ಬಯಸಿ ಬರುವುದಾದ್ರೆ ನನ್ನಲ್ಲಿ ಅಣುವಿಲ್ಲ ಅಂತ ಹೇಳಿದ್ದೇನೆ. ಏನು ಪುಣ್ಯವಂತಳು ಆಕೆ, ಅವಳ ತಂದೆ ತಾಯಿ ಏನು ಪುಣ್ಯದ ಫಲದಿಂದ ಹೆಡೆದಂತಹ ಮಗಳು ಆಕೆ. ಒಂದೇ ಮಾತಿಗೆ ಒಪ್ಪಿದ್ದಾಳೆ. ಇಷ್ಟನ್ನು ಮಾಡಿಕೊಂಡಿದ್ದೇನೆ. ಕಾಳಿಯ ಆಲಯವನ್ನು ನನ್ನ ಶಾಶ್ವತವಾದಂತಹ ನಿವಾಸವನ್ನಾಗಿಸಿಕೊಂಡಿದ್ದೇನೆ. ಜೊತೆಗೆ ಹಲವು ಜನರಿಂದ ಮಂತ್ರತಂತ್ರಗಳನ್ನು ಕಲಿತು ಸಾಧನೆಯ ಮಾರ್ಗಗಳನ್ನು ಕಲಿತು ಮೊದಲಿಗೆ ದ್ವೈತದ ಕಡೆಗಿದ್ದಂತ ನನ್ನ ಮನಸ್ಸು ಆಮೇಲೆ ಅದ್ವೈತದ ಕಡೆಗೆ ಹೊರಡಿತು. ಎರಡಾಗಿ ಕಾಣುವುದಕ್ಕಿಂತ ಒಂದಾಗಿ ಕಾಣುವುದೇ ಒಳ್ಳೆಯದಲ್ವೇ? ಹಾಗಾಗಿ ಒಂದಾಗಿ ಭಾವಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆ. ಆಗ ನೋಡಿ ಸಿಕ್ಕಿದ್ದು ಅತೀಂದ್ರಿಯವಾದಂತಹ ಅನುಭವ, ಎರಡನ್ನು ಒಂದಾಗಿಸಿಕೊಳ್ಳುವಂತಹ ಅನುಭವ. ನಾವೆಲ್ಲರೂ ದೇವರು ಬೇರೆ ನಾನು ಬೇರೆ ಅಂತ ತಿಳಿಯುತ್ತೇವೆ. ನಾನೇ ದೇವರು ಅಂತೇಳಿ ತಿಳ್ಕೊಂಡ್ರೆ ದೇವರನ್ನು ಕಾಣುವುದಕ್ಕೆ ಬಹಳ ಸುಲಭ. ಆದ್ರೆ ನಾನು ದೇವರು ಅಂತ ತಿಳಿದುಕೊಳ್ಳುವಲ್ಲಿ ನಮ್ಮ ಆತ್ಮವನ್ನು ಅಷ್ಟು ಶುದ್ಧೀಕರಿಸಿಕೊಳ್ಳುವೆ. ನಾವು ಒಳಗಿನಿಂದ ಶುದ್ಧವಾಗಿದ್ರೆ ಮಾತ್ರ ಒಳಗಿನ ಜ್ಯೋತಿಯನ್ನು ಒಳಗೆ ಕಾಣುವ ಹಾಗೆ ಮಾಡುವುದಕ್ಕೆ ಸಾಧ್ಯ, ಹೊರಗೆ ಕಾಣುವ ಹಾಗಲ್ಲ. ಈ ಹೊತ್ತಿಗೆ ನಾನು ಪರಮ ಸಂತೃಪ್ತ. ನನ್ನ ಕಾಳಿ ಬಗೆಯಲ್ಲಿ ಈ ಹೊತ್ತು ಎಂದಿನಂತೆ ಸೇರಿಕೊಂಡಿದ್ದೇನೆ. ಅಮ್ಮ ತಾಯನು ಕಂಡು ತಿಳಿದೆನು ಅಮ್ಮ ಕಂಡು ತಿಳಿದೆನು ಬಂದು ಮುತ್ತಿದ ಮಾಯೆ ಕಳೆದೆನು ಬಂದು ಮುತ್ತಿದ ಮಾಯೆ ಕಳೆದೆನು ಮುಂದೆ ಮಾಡುವುದೇನು ಬದುಕಿನ ಬಂದ ಹರಿಯೇ ಮುಂದೆ ಮಾಡುವುದೇನು ಬದುಕಿನ